ವೀಕ್ಷಕರೇ ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ಚಂದದ ಮನಸ್ಸಿನ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಕರ್ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ರಾಜಶೇಖರ್. ವೀಕ್ಷಕರೇ, ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಗುರಿ ಜೀವನದಲ್ಲಿ ಇದ್ದೇ ಇರುತ್ತೆ. ಗುರಿ ಮುಟ್ಟೋದಕ್ಕೆ ತುಂಬಾನೇ ಶ್ರಮ ಪಡ್ತಾ ಇರ್ತಾರೆ. ಆದರೆ ಗುರಿ ಮುಟ್ಟಬೇಕು ಅನ್ನೋ ಒಂದು ವಿಚಾರಕ್ಕೆ ಬೇಕಾದಂತಹ ಒಂದು ಮಾರ್ಗದರ್ಶನ ಇದೆಯಲ್ಲ, ಅಂದರೆ ಯಾವ ರೀತಿ ತಲುಪಬೇಕು, ನಾವು ಹೇಗೆ ತಲುಪಬೇಕು ಅನ್ನುವಂಥ ಒಂದು ಮಾರ್ಗದರ್ಶನ ಇದೆಯಲ್ಲ, ಅದು ದೊರೆಯುವಂಥದ್ದೇ ಶಿಕ್ಷಣದ ಮೂಲಕ. ಇನ್ನು ಅಷ್ಟಾದರೆ ಸಾಲೋದಿಲ್ಲ, ಅದಕ್ಕೆ ಬೇಕಾದಂಥ ತಯಾರಿ ಅಂದರೆ ದೇಹ ಮತ್ತು ಮನಸ್ಸಿನ ತಯಾರಿ. ಈ ಎರಡೂ ತಯಾರಿಗಳು ಅಂದರೆ ಏಕಾಗ್ರತೆ ಇರಬಹುದು, ದೃಢ ನಿರ್ಧಾರ ಇರಬಹುದು, ಇವುಗಳ ತಯಾರಿ ಸಾಧ್ಯವಾಗೋದೇ ಯೋಗದ ಮೂಲಕ. ಬಹುಶಃ ಈ ಶಿಕ್ಷಣ ಅಂದರೆ ಗುರಿಗೆ ಬೇಕಾದಂತಹ ಶಿಕ್ಷಣ ಮತ್ತು ಯೋಗ ಇವೆರಡರ ಒಂದು ಸಮ್ಮಿಲನ ಇದ್ಬಿಟ್ರೆ ಬಹುಶಃ ಅನ್ಕೊಳ್ತೀನಿ ಪ್ರತಿಯೊಬ್ಬ ವ್ಯಕ್ತಿ ತಮ್ಮ ಗುರಿಯನ್ನ ತಾವು ಅಂದ್ಕೊಂಡ ಹಾಗೆ ಸಾಧನೆ ಮಾಡೋದಕ್ಕೆ ಬಹುಶಃ ಯಾವುದೇ ಅಡ್ಡಿ ಆತಂಕಗಳು ಕಾರಣ ಆಗೋದಿಲ್ಲ ಅಂತ. ಯಾಕೆ ಈ ಎರಡು ವಿಚಾರಗಳ ಬಗ್ಗೆ ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ, ಈ ಎರಡು ವಿಚಾರಗಳು ಅಂದರೆ ಯೋಗ ಮತ್ತು ಪ್ರತಿಯೊಬ್ಬರಿಗೂ ಬೇಕಾದಂತಹ ಒಂದು ಶಿಕ್ಷಣ, ಈ ಎರಡೂ ವಿಚಾರಗಳನ್ನು ತಾವು ಅಧ್ಯಯನ ಮಾಡಿ ಮತ್ತು ಮಕ್ಕಳಿಗೆ ಅದನ್ನು ಒಬ್ಬ ಪ್ರಾಧ್ಯಾಪಕರಾಗಿ ಬೋಧಿಸುವಂತಹ ಒಬ್ಬ ಅದ್ಭುತ ಪ್ರಾಧ್ಯಾಪಕರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ಎಂ ಶಿವಪ್ರಕಾಶ್ ಅವರನ್ನ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ಒಬ್ಬ ಪ್ರಾಧ್ಯಾಪಕರಾಗಿ ನಮ್ಮೊಟ್ಟಿಗೆ ಭಾಗವಹಿಸ್ತಾ ಇದ್ದೀರಿ. ರೀತಿ ಹೇಳೋದು, ಒಬ್ಬ ಯೋಗ ಟೀಚರ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಿ ಅಂತ ಹೇಳೋದು, ಬಹುಶಃ ಅನ್ಕೊಳ್ತೀನಿ ಎರಡೂ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ, ಅಲ್ವಾ? ಸೊ ಈ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಆದರೆ 1968ರಲ್ಲಿ ತಾವು ಮಂಡ್ಯ ಜಿಲ್ಲೆಯಲ್ಲಿ ಜನಿಸ್ತೀರಾ. ಹಾಗೇನೆ ತದನಂತರ ತಾವು ಅಂದರೆ ಇಂಜಿನಿಯರಿಂಗ್ ಮಾಡ್ತೀರಾ, ನಂತರ MTech ಮುಗಿಸ್ತೀರಾ, ಹಾಗೆಯೇ PhD ಪದವಿನೂ ಪಡಿತೀರಾ. ಸೊ ಡಾಕ್ಟರೇಟ್ ಪದವಿನ ಪಡೆದಾದ್ಮೇಲೆ ಅವ್ರದ್ದೇ ಒಂದಷ್ಟು ಜೀವನ ಬೇರೆ ಇರುತ್ತೆ. ಆದರೆ ಈಗ ನೀವು ಎರಡೂ ಕ್ಷೇತ್ರಗಳಲ್ಲಿದ್ದೀರಿ. ಅಂದರೆ ಒಂದು ತಂತ್ರಜ್ಞಾನದ ಒಂದು ಕ್ಷೇತ್ರದಲ್ಲಿ ಕೂಡ ಬೋಧಕರಾಗಿದ್ದೀರಿ, ಹಾಗೆಯೇ ಒಂದು ಯೋಗ ಒಂದು ಕ್ಷೇತ್ರದಲ್ಲೂ ಕೂಡ ಅಲ್ಲೂ ಕೂಡ ಒಬ್ಬ ಶಿಕ್ಷಕರಾಗಿ ಮಕ್ಕಳಿಗೆ ಮತ್ತು ಸಾಕಷ್ಟು ಜನರಿಗೆ ಆ ಒಂದು ಜ್ಞಾನವನ್ನು ನೀಡ್ತಾ ಇದ್ದೀರಾ. ಸೊ ಮೊದಲನೇದಾಗಿ ನಿಮಗೆ ಎಷ್ಟು ತೃಪ್ತಿ ಕೊಡುತ್ತೆ ಯಾವ ಒಬ್ಬ ಶಿಕ್ಷಕರಾಗಿ? ಬರೀ ಶಿಕ್ಷಣಕ್ಕೆ ಸೀಮಿತವಾದಂಥ ಶಿಕ್ಷಕರು ಅಥವಾ ಯೋಗದ ಮುಖೇನ ಶಿಕ್ಷಕರಂತಾನೋ? ಈ ಇಂಜಿನಿಯರಿಂಗ್ ಪದವಿ ಪಡೆದ ನಂತರ ಮತ್ತೆ ಸ್ಟಡಿ ಮಾಡಬೇಕು ಅನ್ನೋ ಹಂಬಲದಿಂದ MTech ಪದವಿಯನ್ನು ಪಡೆದೆ. ನಂತರ ಮತ್ತೆ ನಾನು PhD ಪದವಿಯನ್ನು ಪಡೆದೆ. ಅದನ್ನು ಪದವಿಯನ್ನು ಪಡೆದ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಈ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಈ ಸಬ್ಜೆಕ್ಟಲ್ಲಿ ಅವರಿಗೆ ಟೀಚ್ ಮಾಡ್ತಾ ಹೋಗ್ತಾ ಇದ್ದೆ ನಾನು. ಸೊ ನನಗೆ ಈ ಟೀಚಿಂಗ್ ಅನ್ನೋದೇ ಒಂದು ಪ್ಯಾಷನ್. ಅದು ಆ ಒಂದು ನನ್ನಲ್ಲಿರುವ ಒಂದು ನಾಲೆಡ್ಜ್ನ ಇನ್ನೊಬ್ಬರಿಗೆ ಶೇರ್ ಮಾಡಬೇಕು, ಅದರಲ್ಲಿ ಸಿಗುವಂಥ ಒಂದು ಸಂತೋಷ ಬಹುಶಃ ಯಾವುದಲ್ಲೂ ಸಿಗಲ್ವೇನೋ ಅಂತ ಅನಿಸುತ್ತೆ ನನಗೆ. ಹಾಗೆಯೇ ನಾನು ಬಾಲ್ಯದಿಂದಲೇ ಕೂಡ ಈ ಯೋಗದ ಒಂದು ಅಭ್ಯಾಸನೂ ಕೂಡ ಮಾಡ್ತಾ ಬಂದೆ. ಈ ಯೋಗದ ಬಗ್ಗೆ ಒಂದು ಸಂಶೋಧನೆ ರೀತಿಯಲ್ಲಿ ಮಾಸ್ಟರ್ಸ್ ಹತ್ರ ಹೋಗಿ, ಮತ್ತು ಗುರುಕುಲ, ವ್ಯಾಸ, ಮತ್ತು ಹಲವಾರು ಆರ್ಟ್ ಆಫ್ ಲಿವಿಂಗು, ಕ್ರಿಯಾಯೋಗ, ಶಿವಯೋಗ, SSY ಹೀಗೆ ಹಲವಾರು ಯೋಗ ಕೇಂದ್ರಗಳಿಗೆ ಹೋಗಿ, ಮತ್ತು ಏನಾದರೂ ನಮಗೆ ಬಾಲ್ಯದಿಂದಲೂ ಮಂಡ್ಯದಲ್ಲಿ ಅಭಿನವ ಭಾರತಿ ವಿದ್ಯಾಕೇಂದ್ರದಲ್ಲಿ ಸಂಸ್ಥಾಪಕರು ಅನಂತಕುಮಾರ್ ಸ್ವಾಮೀಜಿಯವರಿದ್ದರು. ಅವರು ಈ ಯೋಗವನ್ನು ಅಭ್ಯಾಸ ಮಾಡಿಸ್ತಾಯಿದ್ರು ನಮಗೆ. ಅಲ್ಲಿ ಯೋಗ, ಪ್ರಾಣಾಯಾಮ, ಧ್ಯಾನ ಅದನ್ನೆಲ್ಲ ಮಾಡಿಸ್ತಾಯಿದ್ರು. ಸೊ ಈ ಯೋಗದ ಒಂದು ಸಾಧನೆ ಜೊತೆಗೆ ಶಿಕ್ಷಣ ಈ ಎರಡೂ ಕೂಡ ನನಗೆ ದೊರಕಿದ್ದು ಬಹುಶಃ ನಮ್ಮ ತಂದೆ ತಾಯಿಯ ಒಂದು ಮಾಡಿದ ಪುಣ್ಯನೋ ಅಥವಾ ಗುರುಗಳ ಕೃಪೆ ಅಥವಾ ದೇವರ ಆಶೀರ್ವಾದ ಮತ್ತು ನನ್ನ ಎಲ್ಲರ ಒಂದು ಮಿತ್ರರ ಒಂದು ಆರೈಕೆ ಆಶೀರ್ವಾದದಿಂದ ಈ ಒಂದು ಈ ಜ್ಞಾನವನ್ನು ಪಡೆದ ನಂತರ ಇದನ್ನು ಎಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಈಗ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಮುಖ್ಯವಾಗಿ ನಾವು ನೋಡ್ತಾ ಹೋದರೆ ವಿದ್ಯಾರ್ಥಿಗಳಲ್ಲಿ ಬೇಕಾಗಿರುವಂಥದ್ದು ಏಕಾಗ್ರತೆ, ಕಾನ್ಸಂಟ್ರೇಷನ್, ಮತ್ತು ಮೆಮೊರಿ ಪವರ್, IQ ಪವರ್ ಅಂತ, ಇಂಟೆಲಿಜೆಂಟ್ ಕ್ವೋಷನ್, ಮತ್ತು ಅವ್ರಿಗೆ ಓದಿರುವಂಥದ್ದು ಅವ್ರ ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು ರಿಟೆನ್ಷನ್ ಪವರ್ ಅಂತೀವಿ. ಸೊ ರಿಟೆನ್ಷನ್ ಮತ್ತು ಅವರು ಎಕ್ಸಾಮಿನೇಷನ್ಗೆ ಹೋದಾಗ ರಿಕಾಲಿಂಗ್, ಅವರು ಅದು ನೆನಪು ಮಾಡ್ಕೊಳ್ಳುವಂಥದ್ದು, ಬರೆಯುವಂಥದ್ದು. ಸೊ ಅದಕ್ಕೆ ಜೊತೆಗೆ ಒಂದು ಆತ್ಮವಿಶ್ವಾಸ, ನಾನು ಈ ಎಕ್ಸಾಮಲ್ಲಿ ಪಾಸ್ ಮಾಡ್ತೀನಿ. ಅದ್ರ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಎಕ್ಸಾಮ್ ಜೊತೆಗೆ ಲೈಫ್ ಎಕ್ಸಾಮು, ಜೀವನದಲ್ಲಿ ಎಕ್ಸಾಮ್ ಕೂಡ ಎಷ್ಟೊಂದು ಸರಿ ವಿದ್ಯಾರ್ಥಿಗಳು ಫೇಲ್ ಆಗಿಬಿಡ್ತಾರೆ. ಆವಾಗ ಅವರು ನಿರುತ್ಸಾಹ ಆಗಿಬಿಡ್ತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ. ಸೊ ನೀವು ಅದೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇರ್ತೀರಿ ನೀವು, ಎಷ್ಟೊಂದು ವಿದ್ಯಾರ್ಥಿಗಳು ಹೇಗೆ ಅವರು ಸಮಸ್ಯೆಗಳಿಗೆ ಸಿಗಾಕೊಳ್ತಾರೆ ಅಂತ. ಸೊ ಅದಕ್ಕೆ ನಾನು ಯೋಗವನ್ನು ನಾನು ಈ ಶಿಕ್ಷಣ ಕ್ಷೇತ್ರದಲ್ಲಿ ಯೋಗ ಸೆಮಿನಾರ್ಸ್ ಮಾಡುವಂಥದ್ದು, ಯೋಗದ ಬಗ್ಗೆ ಜ್ಞಾನ ನೀಡುವಂಥದ್ದು, ಮತ್ತು ಪ್ರಾಣಾಯಾಮ, ಧ್ಯಾನ, ಅವ್ರಿಗೆ ಸ್ಟೂಡೆಂಟ್ಸ್ಗೆ ಮೊದಲು ಅದ್ರ ಬಗ್ಗೆ ಯೋಗ ಅಂದ್ರೇನು,
ಈ ಪ್ರಾಣಾಯಾಮ ಅಂದ್ರೇನು, ಧ್ಯಾನ ಅಂದ್ರೇನು, ಇದ್ರ ಮೂಲಕ ಅವ್ರಿಗೆ ಏಕಾಗ್ರತೆ, ಜ್ಞಾಪಕ ಶಕ್ತಿ ಮತ್ತು ಐಕ್ಯೂ ಪವರ್ ಬಿಲ್ಡಪ್ ಮಾಡಿ ಅವ್ರಿಗೊಂದು ಕಾನ್ಫಿಡೆನ್ಸ್ ತುಂಬಿ ಎಕ್ಸಾಮಿನೇಷನ್ ಪಾಸ್ ಮಾಡಿ, ಬಹುಶಃ ನನ್ನ ವಿದ್ಯಾರ್ಥಿಗಳು ಇವತ್ತೊಂದು ದಿವಸ ಸಾವಿರಾರು ವಿದ್ಯಾರ್ಥಿಗಳು ಇವತ್ತೊಂದು ದಿವಸ ಆಗಿದ್ದಾರೆ. ಅವರೆಲ್ಲರೂ ಕೂಡ ಒಳ್ಳೆಯ ಒಂದು ಯಶಸ್ಸನ್ನು ಗಳಿಸಿದ್ದಾರೆ ಮತ್ತು ಹಲವಾರು ಜನ ನನ್ನ ಸಂಪರ್ಕದಲ್ಲಿದ್ದಾರೆ. ಯೋಗಾಭ್ಯಾಸದಲ್ಲೂ ಕೂಡ ನಾವು ಯೋಗ ಟ್ರೈನಿಂಗ್ ಕೊಟ್ಟಿರೋರು ಕೂಡ ಎಷ್ಟೋ ಜನ ಯೋಗ ಟೀಚರ್ಸ್ ಆಗಿದ್ದಾರೆ. ಇದೊಂದು ಬೆಳಕು ಅಂತ ಅನ್ಕೋತೀನಿ. ಈ ಒಂದು ಜ್ಞಾನ ಅನ್ನೋದೊಂದು ಬೆಳಕು ಇದು. ಸೊ ಆ ಬೆಳಕನ್ನು ನಾವು ಈಗ ಯಾವ ರೀತಿ ನಾವು ಒಂದು ದೀಪ ಇನ್ನೊಂದು ದೀಪವನ್ನು ಹಚ್ಚಿದಾಗ ಅದು ಬೆಳಕನ್ನು ನೀಡುತ್ತೋ, ಹಾಗೆ ನನಗೆ ಕೊಟ್ಟರು ನನ್ನಲ್ಲಿರುವಂಥ ಒಂದು ಆ ಬೆಳಕನ್ನು ಇನ್ನೊಬ್ಬರಿಗೆ ದೀಪವನ್ನು ಹಚ್ಚುವಂಥದ್ದು. ಸಾಮಾನ್ಯವಾಗಿ ನಾವು ಶಾಲೆಯಲ್ಲಿದ್ದಾಗೆಲ್ಲ ಬಹುಶಃ ಎಲ್ಲ ಶಾಲೆಗಳಲ್ಲೂ ಆ ಒಂದು ರೂಢಿ ಇರುತ್ತೆ. ನಾವೊಂದು ಪ್ರಾರ್ಥನೆ ಮಾಡ್ತೀವಿ, ಪ್ರಾರ್ಥನೆ ನಂತರ ನಾವು ನಮ್ಮ ತರಗತಿಗಳಿಗೆ ಹೋಗಿ ಪಾಠ ಕಲಿಯೋದಕ್ಕೆ ಶುರು ಮಾಡ್ತೀವಿ. ಅಂದರೆ ಬಹುಶಃ ಆ ಪ್ರಾರ್ಥನೆ ಮೂಲಕ ಒಂದು ಏಕಾಗ್ರತೆಗೆ ಒಂದು ದಾರಿ ಮಾಡ್ಕೊಟ್ಟಂಗೆ ಆಗ್ತಿತ್ತೇನೋ, ಅದು ಒಂದು ನಾವು ಸೈಂಟಿಫಿಕ್ ಆಗಿ ಯೋಚನೆ ಮಾಡಿದಾಗ. ಆದರೆ ಕಾಲೇಜು ಅಂತ ಬಂದಾಗ ಬಹುಶಃ ಎಲ್ಲ ಕಾಲೇಜುಗಳಲ್ಲೂ ಕೂಡ ಆ ಒಂದು ರೂಢಿ ಇರೋದಿಲ್ಲ. ಕಾರಣಗಳು ಹಲವಾರು ಇರುತ್ತೆ. ಯಾಕೆಂದರೆ ಅವ್ರದ್ದು ಈ ಬೇರೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ಬೋದು, ಅಥವಾ ಎಲ್ಲ ಮಕ್ಕಳನ್ನ ಒಟ್ಟಿಗೆ ಸೇರಿಸೋಕ್ಕಾಗಲಿಕ್ಕಿಲ್ಲ, ಅಥವಾ ಬೇರೆ ಕ್ಲಾಸಸ್ ಇರ್ಬೋದು. ಸೊ ಈ ಒಂದು ಕಾರಣಗಳಿಂದ ಬಹುಶಃ ಇರಲಿಕ್ಕಿಲ್ವೇನೋ, ಕೆಲವೊಂದು ಕಾಲೇಜ್ಗಳಲ್ಲಿ ಇದೆ, ಇಲ್ಲ ಅಂತಲ್ಲ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ನೀವು ಒಬ್ಬ ಪ್ರಾಧ್ಯಾಪಕರಾಗಿ ಜೊತೆಗೆ ಯೋಗ ಶಿಕ್ಷಕರಾಗಿ ನಿಮ್ಮ ಮಕ್ಕಳ ಒಂದು ಪಾಠವನ್ನು ಶುರು ಮಾಡುವಾಗ ಈ ರೀತಿಯಾದಂಥ ತಯಾರಿಯಿಂದ ಏನಾದರೂ ಶುರು ಮಾಡ್ತೀರಾ ಕ್ಲಾಸ್ನ ಅಂತ ಕೇಳ್ತಾ ಇದ್ದೀನಿ. ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಆ್ಯಕ್ಚುಲಿ ಇದನ್ನು ಶಾಲೆಯ ಮಟ್ಟದಲ್ಲಿ ನಾವು ಇದನ್ನು ಎಲ್ಲರಿಗೂ ನಾವು ಹೇಳಿದ್ದೀವಿ ಕೂಡ. ಈ ಅಸೆಂಬ್ಲಿ ಏನು ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಅವರು ಕ್ಲಾಸ್ ರೂಮ್ಸ್ಗೆ ಬಂದಾಗ ಅವ್ರಿಗೆ ಒಂದು 5 ನಿಮಿಷ 10 ನಿಮಿಷ ಈ ಪ್ರಾಣಾಯಾಮವನ್ನು ಮಾಡಿಸುವಂಥದ್ದು. ಯಾಕೆಂದರೆ ಈಗ ವಿದ್ಯಾರ್ಥಿಗಳು ಅಂದರೆ ಅವರು ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ, ಅವರು ದೂರದಿಂದ ಪ್ರಯಾಣ ಮಾಡಿರ್ತಾರೆ, ಟೆನ್ಷನ್ ಇರ್ತಾರೆ. ಅವ್ರಿಗೆ ನಾವು ಕ್ಲಾಸಿಗೆ ಕೂತ್ಕೊಂಡ ತಕ್ಷಣ ಯಾವಾಗ ಟೀಚರು ಅವರು ತರಗತಿಯನ್ನು ಶುರು ಮಾಡ್ತಾರೋ ಆವಾಗ ಅವ್ರ ಮನಸ್ಸು ಇನ್ನೂ ಆ ಪ್ರಶಾಂತತೆಗೆ ತಲುಪಿರಲ್ಲ. ಹಂಗಾಗಿ ಒಂದು 5 ರಿಂದ 10 ನಿಮಿಷ ಅವ್ರಿಗೆ ಪ್ರಾಣಾಯಾಮ ಧ್ಯಾನ ಮಾಡಿಸಾದ್ಮೇಲೆ ಅವ್ರಿಗೆ ನಾವು ಟೀಚ್ ಮಾಡಿದ್ರೆ ಅದು ತುಂಬ ಅವ್ರಿಗೆ ಮನಸ್ಸಿಗೆ ಮುಟ್ಟುತ್ತೆ, ಪರಿಣಾಮಕಾರಿಯಾಗಿರುತ್ತೆ. ಇದನ್ನು ನಾವು ಕಾಲೇಜ್ ಲೆವೆಲಲ್ಲೂ ಕೂಡ ಇದನ್ನು ನಿಜವಲ್ಲೂ ಮಾಡಬೇಕು ಅನ್ನೋದು ಸೂಕ್ತ ಸಲಹೆ ತಾವು ಹೇಳಿದ್ದು. ಇದನ್ನು ನಾವು ಕಾಲೇಜಿನಲ್ಲಿ ಈಗ ಯೋಗ ಅನ್ನೋದು ಒಂದು ಕರಿಕ್ಯುಲಮಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಒಂದು ಎಲ್ಲರೂ ಯೋಗವನ್ನು ಕಲಿಬೇಕು, ಮತ್ತು ಡಿಪ್ಲೊಮೋದಲ್ಲಿ ಯೋಗ ಸರ್ಟಿಫಿಕೇಟ್ ಕೂಡ ಪಡಿಬೇಕು, ನಂತರನೇ ಯೋಗ ಅವ್ರಿಗೆ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗುತ್ತೆ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಸೊ ನಾವು ವಿದ್ಯಾರ್ಥಿಗಳಲ್ಲಿ ಇದನ್ನು ಕೂಡ ನಾನು ಒಂದು ಪ್ರಯೋಗವನ್ನು ಮಾಡಿದ್ದೀನಿ. ಅವ್ರಿಗೆ ಪ್ರಾಣಾಯಾಮವನ್ನು ಕೊಟ್ಟು ಸ್ವಲ್ಪ ಹೊತ್ತು ಧ್ಯಾನವನ್ನು ಮಾಡಿಸಿ ಅದ ನಂತರ ನಾನು ಕ್ಲಾಸ್ ಮಾಡಿದಾಗ ಅವ್ರಿಗೆ ಸಿಗುವಂಥ ಒಂದು ನಾಲೆಡ್ಜ್ ಏನಿದೆ ಅದು ಮುಂಚೆ ನಾವು ಸ್ಟಾರ್ಟ್ ಮಾಡಿದಾಗಲೇ ವಿತೌಟ್ ಎನಿ ಪ್ರಿಪ್ರೇಷನ್, ಅಂದರೆ ಯಾವುದೇ ಈ ಪ್ರಾಣಾಯಾಮ ಧ್ಯಾನ ಯಾವುದನ್ನು ಹೇಳ್ಕೊಡ್ದೇ ನಾವು ಕ್ಲಾಸ್ ಮಾಡೋಕ್ಕೂ ಮತ್ತು ಪ್ರಾಣಾಯಾಮ ಧ್ಯಾನ ಮಾಡಿ ಕ್ಲಾಸ್ ಮಾಡೋದಕ್ಕೂ ಪರಿಣಾಮಕಾರಿಯಾದ ಒಂದು ಅನುಭವ ವಿದ್ಯಾರ್ಥಿಗಳೇ ಹೇಳಿದ್ದಾರೆ ಬಹಳಷ್ಟು. ಸರ್ ನಮಗೆ ಈ ಥರ ತುಂಬ ಅನುಕೂಲ ಆಯಿತು ಅಂತ ಕೂಡ ವಿದ್ಯಾರ್ಥಿಗಳು ಹೇಳಿದ್ದಾರೆ. ಸೊ ಹಂಗಾಗಿ ಇದನ್ನು ನಾವು ಎಲ್ಲ ಕಾಲೇಜುಗಳಲ್ಲಿ ಕೂಡ ಈ ಒಂದು ರೀತಿಯಾದಂಥ ಒಂದು ಶಿಕ್ಷಣ, ಅಂದರೆ ಯೋಗದ ಮುಖಾಂತರ ಶಿಕ್ಷಣ, ಆವಾಗ ಅವ್ರಿಗೆ ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಅವ್ರಿಗೆ ಜ್ಞಾನವನ್ನು ಪಡಿತಾರೆ ಅಂತ ನಾನು ಖಂಡಿತ ಇಲ್ಲ, ನಿಜಕ್ಕೂ ಅದು ಬಹಳನೇ ಮುಖ್ಯ ಆಗುತ್ತೆ. ಯಾಕೆಂದರೆ ಮೊದಲನೇದಾಗಿ ನಾವು ಸಿದ್ಧತೆ ಅನ್ನೋದು ಬಹುಶಃ ಎಲ್ಲದಕ್ಕೂ ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ನಾವು ಕಲಿಯೋದಕ್ಕೂ ಕೂಡ ಸಿದ್ಧತೆ ಮೊದಲನೇದಾಗಿ ನಾವು ದೈಹಿಕವಾಗಿ ಮಾನಸಿಕವಾಗಿ ಸಿದ್ಧತೆ ಆದ ನಂತರ ಏನು ಹೇಳಿದ್ರು ಕೂಡ ಅದು ಬೇಗನೆ ನಾಟುತ್ತೆ ಮನಸ್ಸಲ್ಲಿ. ಒಳ್ಳೆಯದು ಸರ್, ಅದು ಬಹುಶಃ ಅನ್ಕೊಳ್ತೀನಿ ಆ ಒಂದು ದಾರಿಯಲ್ಲಿ, ಆ ಒಂದು ಲೆಕ್ಕಾಚಾರದಲ್ಲಿ ನೀವು ಮಾಡ್ತಿರುವಂಥದ್ದು ಖಂಡಿತ ಪರಿಣಾಮಕಾರಿಯಾದಂಥ ಫಲಿತಾಂಶವನ್ನೇ ನೀಡುತ್ತೆ. ಹಾಗೆ ಸಿದ್ಧತೆ ಅಂತ ತಾವು ಹೇಳಿದಾಗ ಇನ್ನೊಂದು ನನಗೆ ಬಂತು, ಈ ಎಕ್ಸಾಮಿನೇಷನ್ಗೆ ಸಿದ್ಧತೆ ಅಂತ, ಪರೀಕ್ಷೆಗೆ ಸಿದ್ಧತೆ, ಟೆಸ್ಟ್ಗೆ ಸಿದ್ಧತೆ. ನಾವು ಭಾಳಷ್ಟು ವಿದ್ಯಾರ್ಥಿಗಳು ಹೇಗೆ ಅಂತಂದರೆ ನಾಳೆ ಎಕ್ಸಾಮ್ ಅಂತಂದರೆ ಅವರು ಏನು ನಿನ್ನೆ ರಾತ್ರಿ ಹಿಂದಿನ ರಾತ್ರಿ ಎಲ್ಲ ಓದ್ತಾನೆ ಇರ್ತಾರೆ, ಓದ್ಕೊಂಡು ಮನೆಯಿಂದ ಹೊರಡ್ತಾರೆ, ಟೆಕ್ಸ್ಟ್ ಬುಕ್ ತೊಗೊಂಡೇ ಓದ್ತಿರ್ತಾರೆ. ನಾನು ಎಷ್ಟೊಂದು ಸರಿ ನಾನು ನೋಡ್ತೀನಿ ಬಸ್ಸಲ್ಲಿ ಬರ್ಬೇಕಾದ್ರೆ ವಿದ್ಯಾರ್ಥಿಗಳು ಬುಕ್ಸ್ ಹೊತ್ಕೊಂಡು ಬರ್ತಾ ಇರ್ತಾರೆ, ಎಂಟ್ರಾಗ್ತಾರೆ ನಮ್ಮ ಕ್ಯಾಂಪಸ್ಸಲ್ಲಿ, ಬುಕ್ ತೊಗೊಂಡು ಓಪನ್ ಮಾಡ್ಕೊಂಡೇ ಹೋಗ್ತಿರ್ತಾರೆ. ಈ ನಾವು ಕ್ಲಾಸ್ ರೂಮ್ ಇದೆ ಎಲ್ಲಿವರೆಗೆ ಎಕ್ಸಾಮಿನೇಷನ್ ಹಾಲ್ಗೆ ಬಂದು ಅಲ್ಲಿವರೆಗೂ ಓದ್ತಿರ್ತಾರೆ. ಆಮೇಲೆ ಬುಕ್ನ ಅವ್ರು ಕ್ಲೋಸ್ ಮಾಡ್ಬಿಟ್ಟು ಒಳಗಡೆ ಎಂಟ್ರಾಗ್ತಾರೆ. ಎಂಟ್ರಾಗಿ ಅವರು ಕ್ವಶನ್ ಪೇಪರ್ ಕೊಡ್ತಾರೆ. ಕ್ವಶನ್ ಪೇಪರ್ ನೋಡಿದ ತಕ್ಷಣ ಅವ್ರಿಗೆ ಗಾಬರಿ ಆಗ್ಬಿಡುತ್ತೆ, ಏನು ನಾನು ಯಾವುದೋ ಓದಿದ್ದೀನಿ ಇಲ್ಲೇನೋ ಬಂದ್ಬಿಡ್ತಲ್ಲ, ಎಷ್ಟೋ ಒಂಥರ ಬ್ಲ್ಯಾಂಕ್ ಆಗ್ಬಿಡ್ತಾರೆ, ಮತ್ತು ಭಯ ಇರುತ್ತೆ, ಟೆನ್ಷನ್ ಮಾಡ್ಕೋತಾರೆ, ಸ್ಟ್ರೆಸ್ ಆಗ್ಬಿಡುತ್ತೆ, ಈ ಥರ ಎಲ್ಲ. ಸೊ ತಾವು ಸಿದ್ಧತೆಯನ್ನು ಒಂದು ಇದಕ್ಕೆ ನಾನು ಹೇಳ್ತೀನಿ. ನಾನು ವಿದ್ಯಾರ್ಥಿ ಆಗಿದ್ದಾಗ ಈ ಯೋಗವನ್ನು ಕಲಿಯೋದಕ್ಕೆ ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿದಾಗ, ಇವನ್ ಇನ್ ಮೈ ಇಂಜಿನಿಯರಿಂಗ್ ಡೇಸ್, ಇಂಜಿನಿಯರಿಂಗ್ ಎಕ್ಸಾಮ್ಸ್ ಓದ್ಬೇಕಾದ್ರೆ, ಎಮ್.ಟೆಕ್ ಎಕ್ಸಾಮ್ಸ್ಗೆ ಓದ್ಬೇಕಾದ್ರೆ ಆ ಹಿಂದೊಂದು ದಿವಸ ನಾನು ಏನು ಸ್ಟಡಿ ಮಾಡೋದೆಲ್ಲ ಸ್ಟಾಪ್ ಮಾಡಿಬಿಡ್ತಾರೆ, ಏನು ಓದ್ತಿರಲ್ಲ ಹಿಂದೊಂದು ದಿವಸ, ಜಸ್ಟ್ ರಿಕಾಲ್ ಮಾಡ್ಕೋತಾ ಇದೆ ಅಷ್ಟೇ. ಎಕ್ಸಾಮಿನೇಷನ್ನು 9 ಗಂಟೆಗೆ ಅಂತಂದರೆ 8 ಗಂಟೆ ಅಥವಾ 8ವರೆಗೆ ಕ್ಯಾಂಪಸ್ಸಲ್ಲಿ ಬಂದು ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಏನು ಓದ್ತಿರಲಿಲ್ಲ. ಆರಾಮಾಗಿ ಬಂದು ಅಲ್ಲಿ ಎಕ್ಸಾಮಿನೇಷನ್ ಹಾಲ್ಗೆ ಬಂದಾಗ
ಪ್ರಶಾಂತವಾಗಿ ಕೂತ್ಕೊಂಡು ನಾನೊಂದು 2 ನಿಮಿಷ ನಾನು ಮೌನವಾಗಿ ಧ್ಯಾನದಲ್ಲಿ ಇರ್ತಿದ್ದೆ ಅಷ್ಟೇ. ಅದಾದಮೇಲೆ ಕ್ವಶನ್ ಪೇಪರ್ ತೊಗೊಂಡು ಕ್ಲಿಯರಾಗಿ ಏನು ಕೊಟ್ಟಿದ್ದಾರೆ ಕ್ವಶನ್ಗೆ ಏನು ಆನ್ಸರ್ ಮಾಡಬೇಕು. ಅದು ಏನಾಗುತ್ತೆ, ಅದಕ್ಕೆ ಒಂದು ಉದಾಹರಣೆ ನಿಮ್ಗೆ ಕೊಡೋದಾದರೆ, ಪಾಂಡ್ ಇದೆಯಲ್ಲ, ಒಂದು ಕೊಳ, ಆ ಕೊಳಕ್ಕೆ ನೀವು ಒಂದು ಕಲ್ಲು ಹೊಡೀರಿ, ಏನಾಗುತ್ತೆ, ಸರ್ಕ್ಯುಲರ್ ವೇವ್ಸ್ ಬರುತ್ತೆ, ಒಂದು ವೇವ್ಸ್ ಪ್ರೊಡ್ಯೂಸ್ ಆಗುತ್ತೆ. ಇನ್ನೊಂದು ಕಲ್ಲು ಹೊಡೀರಿ, ವೇವ್ಸ್ ಪ್ರೊಡ್ಯೂಸ್ ಆಗುತ್ತೆ. ಹಿಂಗೆ ನೀವು ಕಲ್ಲು ಎಸಿತಾ ಹೋಗ್ತಾ ಇದ್ದಂಗೆ ಅದು ಕಂಪ್ಲೀಟ್ ಡಿಸ್ಟರ್ಬ್ ಆಗುತ್ತೆ. ಇದಕ್ಕೆ ನಾವು ಹೇಗೆ ಹೇಳ್ತೀವಿ ಅಂದರೆ, ಮನಸ್ಸಿನ ಒಂದು ಕೊಳ ಅಂತ ಅಂದ್ಕೊಂಡ್ರೆ, ಥಾಟ್ಸ್ ಇದೆಯಲ್ಲ, ಥಾಟ್ಸ್ ಕಂಟಿನ್ಯೂಸ್ ಥಾಟ್ಸ್ ಬರ್ತಾನೆ ಇದ್ದರೆ, ಆಲೋಚನೆಗಳು ಬರ್ತಾ ಇದ್ರೆ ಏನಾಗುತ್ತೆ, ಮನಸ್ಸೆಂಬ ಕೊಳ ಏನಾಗುತ್ತೆ, ಎಲ್ಲ ಡಿಸ್ಟರ್ಬ್ ಆಗಿರುತ್ತೆ. ಆಮೇಲೆ ನೀವು ಎಷ್ಟೊತ್ತಾದ್ಮೇಲೆ ಕಲ್ಲೆಲ್ಲ ಎಸೆದ್ಮೇಲೆ ನೀವು ನಿಮ್ಮ ಪ್ರತಿಬಿಂಬ ನೋಡೋಕ್ಕೆ ನೀವು ಹೋದಾಗ ನೀವು ಕಾಣಲ್ಲ, ಯಾಕಂದರೆ ದ ಹೋಲ್ ಪಾಂಡ್ ಇಸ್ ಡಿಸ್ಟರ್ಬ್ಡ್. ಎಲ್ಲ ಅವಾಗ ಅದಾದ್ಮೇಲೆ ಒಂದು 2 hours ಆದಮೇಲೆ ತಿಳಿ ಆಗುತ್ತೆ. ಆಮೇಲೆ ನಿಮ್ಮ ಪ್ರತಿಬಿಂಬ ನೋಡೋಕೆ ಹೋದಾಗ ನಿಮಗೆ ಕಾಣುತ್ತೆ. ದ ಸೇಮ್ ವೇ ಮೈಂಡ್ ಆಲ್ಸೋ. ಆ ಪ್ರಶಾಂತತೆ ತರೋದಕ್ಕೆ ಈ ಪ್ರಾಣಾಯಾಮ ಧ್ಯಾನ ಮಾಡಿದಾಗ ಮನಸ್ಸು ಪ್ರಶಾಂತವಾಗುತ್ತೆ. ಅವಾಗ ನೀವು ಏನು ಓದಿದಿರೋ ಅದು ರಿಕಾಲ್ ಆಗುತ್ತೆ ನಿಮಗೆ. ನಿಜ ನನಗೊಂದು ಮಾತು ನೆನಪಾಗ್ತದೆ, ನೀವು ಈ ವಿಚಾರ ಹೇಳಿದ್ದಕ್ಕೆ. ಅಂದರೆ ಎಕ್ಸಾಮ್ಗಳ ಪ್ರಿಪ್ರೇಷನ್ ಅಥವಾ ಯಾವುದೇ ಒಂದು ಮುಖ್ಯವಾದ ಒಂದು ಘಟ್ಟಕ್ಕೆ ಹೋಗ್ತಾ ಇರುವಾಗ ಆ ಕೊನೆ ಹಂತದ ತಯಾರಿ ಇದೆಯಲ್ಲ, ಅಂದರೆ ಓದೋದು ಇದ್ರ ಬದಲಾಗಿ ಎಕ್ಸಾಮಿನೇಷನ್ ಬಿಫೋರ್ ಒಂದು 2 ತಾಸು ಅಥವಾ 3 ತಾಸು ನೀವು ಹೇಳ್ದಂಗೆ ರಿಕಾಲ್ ಮಾಡಿಬಿಟ್ಟು ನಿಮಗೇನು ತುಂಬ ಆಸಕ್ತಿ ಇರೋ ವಿಚಾರಗಳೇನಿರುತ್ತೋ ಅದರಲ್ಲಿ ತೊಡಕೊಳ್ಳಿ ಅಂತ ನಾನು ಕೇಳ್ಪಟ್ಟಿದ್ದೆ. ಬಟ್ ನಂಗೆ ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ನಿಜ, ಎಷ್ಟು ಮಟ್ಟಿಗೆ ಸುಳ್ಳು ಅಂತ. ಯಾಕೆ ಅಂದರೆ ಬಹುಶಃ ಹೀಗೆ ಹೇಳಿದರು, ನಾವು ಒಂದು ಕೇಳಿದಾಗ ನಿಮಗೆ ಸಾಂಗ್ ಕೇಳೋಕೆ ಇಷ್ಟ ಆದರೆ ಆ ಸಾಂಗ್ಸ್ನೇ ಕೇಳ್ತಾ ಇರಿ. ಅಂದರೆ ನೀವು ಓದೋದನ್ನ ನಿಲ್ಲಿಸ್ಬಿಟ್ಟಿದ್ದೀರಾ, ಈಗ ಎಕ್ಸಾಮ್ಗೆ ಹೋಗೋ ಒಂದು 2-3 ಗಂಟೆ ಇದ್ದಾಗ ನಿಮಗೆ ಇಷ್ಟವಾಗಿರುವಂಥ ಒಂದಷ್ಟು ಹಾಡುಗಳನ್ನ ಕೇಳಿ, ಇಲ್ಲ ಬೇರೆ ಪುಸ್ತಕ ನಾವೆಲ್ಸ್ ಓದೋಂಥದ್ದು ಇಷ್ಟ ಇರುತ್ತೆ ಅದನ್ನ ಓದಿ. ಅಂದರೆ ನಿಮ್ಮ ಮನಸ್ಸು ಎಲ್ಲೋ ಒಂದಲ್ಲ ಒಂದು ರೂಪದಲ್ಲಿ ಏಕಾಗ್ರತೆಯನ್ನು ಪಡೆಯುತ್ತೆ ಅಂತ. ಬಟ್ ಇದು ಎಷ್ಟು ಮಟ್ಟಿಗೆ ನಿಜ? ಕರೆಕ್ಟ್. ಇದು ಆಸ್ ಪರ್ ದ ಸೈಕಾಲಜಿಕಲ್ ರಿಸರ್ಚ್ ಕೂಡ ಆಗಿದೆ. ಏನಂತಂದ್ರೆ ದ ಚೇಂಜ್ ಆಫ್ ಮೂಡ್ ಅಂತಂದ್ರೆ ದಟ್ ವಿಲ್ ಗಿವ್ಸ್ ದ ರಿಲ್ಯಾಕ್ಸೇಷನ್ ಅಂತ. ಈಗ ತಾವು ಏನು ಹೇಳಿದ್ರಿ, ಅವನು ಸ್ಟಡಿ ಮಾಡ್ತಿರ್ತಾನೆ, ಅದರಲ್ಲಿ ಅವನು ಹೊರಗಡೆ ಬರಬೇಕಾದ್ರೆ ಅವನಿಗೆ ಸಾಂಗ್ಸ್ ಕೇಳುವಂಥದ್ದು, ಮ್ಯೂಸಿಕ್ ಕೇಳುವಂಥದ್ದು, ಅಥವಾ ಅವನು ನಾವೆಲ್ಸ್ ಓದುವಂಥದ್ದು, ಅಥವಾ ಅವ್ನಿಗೇನು ಇಷ್ಟ, ಸ್ಪೋರ್ಟ್ಸ್ ಆಡುವಂಥದ್ದು ಅಥವಾ ಮೂವಿ ನೋಡುವಂಥದ್ದು, ಏನೋ ಒಟ್ಟಲ್ಲಿ ಅವ್ನಿಗೆ ಚೇಂಜ್ ಆಫ್ ಮೂಡ್, ಅವಾಗ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ. ಸೊ ವೆನ್ ಕಾನ್ಸ್ಟೆಂಟ್ ಆಗಿ ನೀವು ಅದನ್ನೇ ನೀವು ಓದ್ತಾ ಹೋದ್ರೆ ದ ಮೈಂಡ್ ಬಿ ಸ್ಟ್ರೆಸ್ಡ್ ಆ್ಯಂಡ್ ನೀವು ಏನು ಮಾಡಬೇಕು ಅಂತ ಅಂತೀರೋ ಅದು ಪರಿಣಾಮಕಾರಿಯಾಗಿ ಆಗಲ್ಲ ಅದು. ಸೊ ಸೈಕಾಲಜಿಕಲ್ ರಿಸರ್ಚ್ ಹೇಳುತ್ತೆ, ತಾವು ಹೇಳ್ದಂಗೆ ಸಿದ್ಧತೆ ಸಮಯದಲ್ಲಿ ಚೇಂಜ್ ಆಫ್ ಮೂಡ್ ಇರಬೇಕಂತ. ಖಂಡಿತ. ಆಮೇಲೆ ನಾವು ಪರೀಕ್ಷೆ ಕೆಲವೊಬ್ಬರೆಲ್ಲ ಏನಂದ್ರೆ ಈ ಬಟ್ಟೆಗಳ ಬಗ್ಗೆ ತುಂಬಾ ಆಸಕ್ತಿ ಹೊಂದಿರ್ತಾರೆ, ಕ್ರೇಜ್ ಅಂತ ನಾವೇನು ಹೇಳ್ತೀವಿ, ನಂಗೆ ಹೊಸದು ಹಾಕ್ಕೋಬೇಕು, ಆ ರೀತಿ ಹಾಕ್ಕೋಬೇಕು. ಬಹುಶಃ ಎಕ್ಸಾಮ್ ದಿನನೂ ಕೂಡ ನೀವು ಹೊಸ ಬಟ್ಟೆ ನಿಮ್ಗೆ ಇಷ್ಟವಾಗಿರೋದು ಹಾಕೊಂಡ್ರು ಕೂಡ ಮನಸ್ಸು ಉಲ್ಲಾಸವಾಗಿರುತ್ತೆ, ಆಗ ಪಾಯಿಂಟ್ಸ್ ನೆನಪಿಗೆ ಬರುತ್ತೆ ಅಂತದ್ದು. ಬಹುಶಃ ಈ ಥರದ್ದೆಲ್ಲ ವಿಚಾರಗಳು ಹೇಳಿದಾಗ ನೀವು ಹೇಳ್ತಿರೋ ಪಾಯಿಂಟ್ ನನಗೆ ಅದು ಹೊಳಿತಾ ಇದೆ. ಖಂಡಿತ ಸರ್. ಹಾಗೇನೆ ಈ ಯೋಗ ಅಥವಾ ಈ ಒಂದು ವಿಚಾರಗಳೇನಿದೆ, ಈಗ ನಾವು ಬರೀ ಒಂದು ವಿದ್ಯಾರ್ಥಿ ಮತ್ತು ಪರೀಕ್ಷೆ ವಿಚಾರವಾಗಿ ನಾವು ಮಾತಾಡ್ತಾ ಇದ್ವಿ, ಇದು ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಮುಖ್ಯ ಆಗುತ್ತೆ ಹಾಗಾದರೆ? ಯೋಗ ಅಂತಂದರೆ ಭಾಳಷ್ಟು ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ ಯೋಗಾಸನ ಮಾಡಬೇಕು ಅಂತ. ಸೊ ಯೋಗಾಸನ ಈಗ ಮಾಧ್ಯಮಗಳಲ್ಲಿ ನೀವು ನೋಡ್ತಾ ಇರ್ತೀರಿ, ಪೇಪರ್ಸಲ್ಲಿ ನೋಡ್ತಾ ಇರ್ತೀರಿ, ಯೋಗಾಸನನೇ ಯೋಗ ಅಂತ ತಿಳ್ಕೊಂಡು ನಂಗೆ ಬೇಡಪ್ಪ ಯೋಗ ಮಾಡೋವಂಥದ್ದು ಅಂತಂದ್ಬಿಟ್ಟು ಎಲ್ಲರೂ ಅದರಿಂದ ದೂರ ಸರಿಯುವಂಥದ್ದು. ಯೋಗ ಅಂತಂದರೆ ಇದು ಸಂಸ್ಕೃತದ ಶಬ್ದ ಯುಜ್ ಅಂತ ಬಂದಿದೆ. ಇದು ಒಂದು ಮಾಡುವಂಥದ್ದು ಅಂತ, ಯೂನಿಯನ್ ಅಂತ, ದೇಹ ಮತ್ತು ಮನಸ್ಸನ್ನು ಒಂದು ಮಾಡುವಂಥದ್ದು. ಸಾಮಾನ್ಯವಾಗಿ ನಾವು ಏನು ಗಮನಿಸ್ತೀವಿ ಅಂದರೆ 80-90% ಜನರಲ್ಲಿ ಈ ದೇಹ ಮತ್ತು ಮನಸ್ಸಿನ ಹೊಂದಾಣಿಕೆ ಇರಲ್ಲ. 80% ಏನಾಗುತ್ತೆ ಫಿಸಿಕಲಿ, ಅಂದರೆ ಅವ್ರು ದೈಹಿಕವಾಗಿ ಒಂದು ಕಡೆ ಇರ್ತಾರೆ, ಮಾನಸಿಕವಾಗಿ ಇನ್ನೆಲ್ಲೋ ಇರ್ತದೆ. ಆ ಕೋಆರ್ಡಿನೇಷನ್ ಇರಲ್ಲ, ಹೊಂದಾಣಿಕೆ ಇರಲ್ಲ. ಈ ಯಾವಾಗ ನೀವು ಯೋಗವನ್ನು ಮಾಡೋಕ್ಕೆ ಶುರು ಮಾಡ್ತಿರೋ, ಪ್ರಾಣಾಯಾಮ ಮಾಡೋಕ್ಕೆ ಶುರು ಮಾಡ್ತಿರೋ, ಧ್ಯಾನ ಮಾಡೋಕ್ಕೆ ಶುರು ಮಾಡ್ತಿರೋ, ಅವಾಗ ಈ ದೇಹ ಮತ್ತು ಮನಸ್ಸನ್ನು ಒಂದು ಮಾಡುತ್ತೆ. ಈಗ ನಾವು ಪ್ರಾಣಾಯಾಮದಲ್ಲಿ ಉಸಿರಾಟವನ್ನು ಬ್ರಿಡ್ಜ್ ಅಂತ ಅಂದ್ಕೊಂಡ್ರೆ, ಸೇತುವೆ ಅಂತ ಅಂದ್ಕೊಂಡ್ರೆ, ಮನಸ್ಸು ಮತ್ತು ದೇಹ ಇವೆರಡನ್ನು ಒಂದು ಮಾಡೋದಕ್ಕೆ ಇದು ಸೇತುವೆ ರೀತಿಯಲ್ಲಿ ಪರಿಣಾಮಕಾರಿಯಾಗುತ್ತೆ. ಯಾವಾಗ ಮನಸ್ಸು ಮತ್ತು ದೇಹ ಒಂದಾಗುತ್ತೋ ಆವಾಗ ಅವನು ಪರಿಣಾಮಕಾರಿಯಾಗಿ ತನ್ನ ಕೆಲಸದಲ್ಲಿ ಯಶಸ್ವಿ ಆಗ್ತಾನೆ. ಅದು ಓದಿರ್ಬೋದು, ಅದು ಕೆಲಸ ಇರ್ಬೋದು, ಅಥವಾ ಯಾವುದೇ ಅವನ ಕುಶಲಕರ್ಮಿ ಕೆಲಸಗಳನ್ನ ಇರ್ಬೋದು, ಸ್ಕಿಲ್ಸ್ ಯಾವುದೇ ಇರ್ಬೋದು, ಅವನು ಯಶಸ್ವಿಯಾಗಿ ಖಂಡಿತ ಆಗ್ತಾನೆ. ಯೋಗ ಅಂತಂದರೆ ಒಂದು ಮಾಡುವಂಥದ್ದು ಅಂತ, ದೇಹ ಮತ್ತು ಮನಸ್ಸನ್ನು ಒಂದು ಮಾಡುವಂಥದ್ದು, ದೇಹ ಮನಸ್ಸು ಬುದ್ಧಿಯನ್ನು ಒಂದು ಮಾಡುವಂಥದ್ದು, ದೇಹ ಮನಸ್ಸು ಬುದ್ಧಿ ಚಿತ್ತವನ್ನು ಒಂದು ಮಾಡುವಂಥದ್ದು, ಇನ್ನು ಎತ್ತರಕ್ಕೆ ಹೋದರೆ ದೇಹ ಮನಸ್ಸು ಬುದ್ಧಿ ಅಹಂಕಾರ, ಅದನ್ನು ಮೀರೋದಾದರೆ ಜೀವಾತ್ಮ ಪರಮಾತ್ಮನಲ್ಲಿ ಒಂದು ಮಾಡುವುದಕ್ಕೆ ಯೋಗ ಅಂತ ಕರಿತೀವಿ. ಶಿವಯೋಗ ಬಹುಶಃ ಆ ಒಂದು ದಾರಿಲೇ ಬರುತ್ತೆ ಅನ್ಕೊಳ್ತೀವಿ. ಅದೇ ಥರನೇ ಈಗ ನಮ್ಮಲ್ಲಿರುವ ಒಂದು ಚೈತನ್ಯ ವಿಶ್ವ ಚೈತನ್ಯದಲ್ಲಿ ಒಂದಾಗೋದಕ್ಕೂ ಯೋಗ ಅಂತ ಕರಿತೀವಿ. ಈಗ ನಾವು ನಮ್ಮಲ್ಲಿ ಏನಿದೆ ಅಂದರೆ ಪಂಚಭೂತಗಳಿಂದ ಮಾಡುವಂಥದ್ದು ದೇಹ ಏನಿದೆ, 5 ಎಲಿಮೆಂಟ್ಸ್ ಅಂತ ಏನು ಹೇಳ್ತೀವಿ, ಅರ್ತ್, ಭೂಮಿ, ಆ ಭೂಮಿ ತತ್ವ ನಮ್ಮಲ್ಲಿದೆ.
ಖಂಡಿತ. ಈ ಎಲ್ಲ ಬೋನ್ಸ್ ಏನಿದೆ, ಮಸಲ್ಸ್ ಎಲ್ಲ ನೀವೇನು ನೋಡ್ತೀರೋ ಅದೆಲ್ಲ ಭೂಮಿ ತತ್ವ ಅಂತ ಹೇಳ್ತೀವಿ. ಸೊ ನಾವು ಭೂಮಿ ತತ್ವ ಅಂತಂದರೆ ಭೂಮಿಗೆ ಸ್ಪರ್ಶ ಮಾಡ್ಬೇಕು ನಾವು. ಈಗ ನಾವು ಈ ಸಿಟಿನಲ್ಲೆಲ್ಲ ಏನೋ ಸ್ಲಿಪ್ಪರ್ಸು ಶೂ ಹಾಕೊಂಡೆ ಹೋಗೋದು, ನೆಲದ ಮೇಲೆ ಭೂಮಿ ಮೇಲೆ ಸ್ಪರ್ಶ ಮಾಡಿದಾಗ ಆ ಭೂಮಿ ತತ್ವ, ನಮ್ಮಲ್ಲಿರುವ ಒಂದು ಭೂಮಿ ತತ್ವ ಭೂಮಿಯ ಜೊತೆ ಒಂದಾದಾಗ ಯೋಗ ಅಂತ ಕರಿತೀವಿ. ಅದೇ ಥರ 75% ವಾಟರ್ ಇದೆ ನಮ್ಮ ದೇಹದಲ್ಲಿ. ನಾವು ಯಾವಾಗ ನೀರನ್ನ ನಾವು ತಗೊಳ್ತೀವೋ ಅಥವಾ ನಾವು ಯಾವಾಗ ಈಗ ಸ್ವಿಮ್ಮಿಂಗ್ ನೀರನ್ನ ಇಲ್ಲಿ ಹೇಳ್ತೀವೋ ಅವಾಗ ಜಲತತ್ವ, ನಮ್ಮಲ್ಲಿರುವ ಜಲತತ್ವ ಜಲದಲ್ಲಿ ಒಂದಾದಕ್ಕೂ ಯೋಗ ಅಂತಲೇ ಕರಿತೀವಿ. ಅದೇ ಥರ ಫೈರು ಅಷ್ಟೇ. ಈಗ ಬೆಂಕಿ ಅಂದರೆ ಜಠರಾಗ್ನಿ, ಸೊ ಬೆಂಕಿಯ ಒಂದಾಗುವಂಥದ್ದು. ನಾವು ವಾಯ್ಸ್ ಇದೆ, ಅದು ಆಕಾಶ ತತ್ವದಲ್ಲಿ ಒಂದಾಗುತ್ತೆ. ಅದಕ್ಕೆಲ್ಲದಕ್ಕೂ ಯೋಗ ಅಂತಲೇ ಕರೆಯೋದು. ಖಂಡಿತ ಸರ್. ವೀಕ್ಷಕರೇ, ನೋಡ್ತಾ ಇದ್ದೀರಲ್ವಾ ಯೋಗದ ವಿಚಾರಗಳು. ಒಬ್ಬ ಪ್ರಾಧ್ಯಾಪಕರಾಗಿ ಆ ವಿಚಾರದಲ್ಲೂ ಕೂಡ ಮಕ್ಕಳಿಗೆ ಬೇಕಾದಂಥ ತಯಾರಿ ಹೇಗೆ, ಮತ್ತು ನಮಗೆಲ್ಲ ಯಾವ ರೀತಿ ಯೋಗ ಮುಖ್ಯ ಆಗುತ್ತೆ. ಬರೀ ಇಷ್ಟೆಲ್ಲ ಇನ್ನು ಸಾಕಷ್ಟಿದೆ ಮಾಹಿತಿ ಹಂಚಿಕೊಳ್ಳುವಂಥದ್ದು. ಆದರೆ ಸದ್ಯಕ್ಕೆ ಕಾರ್ಯಕ್ರಮದಲ್ಲಿ ನಾವೀಗ ತಗೊಳ್ಳೋಣ ಒಂದು ಪುಟ್ಟ ವಿರಾಮ. ನಾನು ಬಂದಿದ್ದು ಸ್ಟ್ಯಾಂಡ್ ಅಪ್ ಕಾಮಿಡಿಗೆ ಫಸ್ಟು. ಸರೇ ಮೇನ್ ಗೆಸ್ಟು, ನಮ್ಮ ಆಡಿಯನ್ಸ್ ಇದ್ದಾರೆ ಬೆಸ್ಟು, ತೂಬೇಕು ಕಾರ್ಯಕ್ರಮದ ಟೇಸ್ಟು, ನಾ ಹೆಚ್ಚು ಮಾತಾಡಿದ್ರೆ ವೇಸ್ಟು. ನಂದೊಂದು ರಿಕ್ವೆಸ್ಟು, ಜೀವನದಾಗಿರ್ಬೇಕು ಒಬ್ರು ಕೂಡ ಅಡ್ಜಸ್ಟು, ನಮ್ಮ ಜೀವನವೇ ಇಂಟ್ರೆಸ್ಟು. ನನ್ನನ್ನು ಅಪಾರ್ಥ ಮಾಡ್ಕೋಬೇಡಿ. ಮೊನ್ನೆ ನನ್ನ ಹೆಂಡತಿ ಸೀರೆನ ನಿಮ್ಮ ಹೆಂಡತಿ ಉಟ್ಕೊಂಡಿದ್ರು. ಅಯ್ಯ, ನಾನು ಮಿಸ್ ಆಗಿ ನನ್ನ ಹೆಂಡತಿ ಅಂತ ತಪ್ಕೊಂಡ್ಬಿಟ್ಟೆ. ಅಯ್ಯಯ್ಯ. ಸೊ ಗಂಡಂದಿರಿಗೆ ನಾನೊಂದು ಐಡಿಯಾ ಹೇಳ್ತೀನಿ, ಹೆಂಡ್ತಿನ ಜಾಸ್ತಿ ಹುಡ್ಕಕ್ಕೆ ಹೋಗ್ಬೇಡಿ. ಅಲ್ಲಿರೋ ಯಾವ್ದಾದ್ರು ಒಂದು ಹೆಂಗ್ಸ್ ಹತ್ರ ಚೆನ್ನಾಗಿ ಮಾತಾಡ್ತಾ ನಿಂತ್ಕೊಂಡ್ರೆ ಸಾಕು, ಅವಾಗ ಹೆಂಡತಿ ಎಲ್ಲಿದ್ರು ಓಡ್ ಬಂದು. ಸರ್, ನಿಮ್ಮ ಮದುವೆ ಆಗಿದೆ ಅಂತ ಕೇಳಿದ್ರು ನನಗೆ. ಹೌದು, ದಾರಿಯಲ್ಲಿ ಒಬ್ಬಳು ಬಂದಳು, ನನ್ನ ನೋಡಿ ನಕ್ಕಳು, ನನಗೆ 2 ಮಕ್ಕಳು. ಸಾಹಿತಿ ಸಂಶೋಧಕರ ಚಿಂತನ ಮಂಥನ. ನನ್ನ ಮಕ್ಕಳು ಹೈಸ್ಕೂಲ್ ಓದುವಾಗ ನಾನು ಕಾಲೇಜಿಗೆ ಸೇರ್ಕೊಂಡೆ, ಸಂಜೆ ಕಾಲೇಜಿಗೆ. ಕಂಪನಿ ಅವ್ರು ತುಂಬಾ ಹೇಳ್ತಿರ್ತಾರೆ, ನನ್ನ ಲವ್ ನಾಟ್ ಅಟ್ ಫಸ್ಟ್ ಸೈಟ್, ಮೆನಿ ಸೈಟ್ಸ್ ಅಂತ ಹೇಳ್ತಿರ್ತಾರೆ. ಕವಿ ವಿಮರ್ಶಕರ ಮಾತು ಮಥನ. ನಾನು ನನಗೆ ಗೊತ್ತಿಲ್ಲದಂತೆ ವಿಮರ್ಶಾ ಜಗತ್ತಿಗೆ ಪ್ರವೇಶ ಮಾಡಬೇಕು. ನನ್ನ ಪಾತ್ರಗಳು ಕೂಡ ನನ್ನಂತೆಯೇ. ವಿವಿಧ ಸಾಹಿತ್ಯ ಪ್ರಕಾರಗಳ ಅನಾವರಣ. ಯಾವ ಪುರುಷ ನಿಜವಾಗಿಯೂ ನಿರ್ಬಿಡೆಯಿಂದ ಬರೆದಿದ್ದಾನೆ? ಭವಿಷ್ಯದ ಪೀಳಿಗೆಗಳಿಗಾಗಿ ನಾವು ಮಲೆನಾಡನ್ನ ಪಶ್ಚಿಮ ಘಟ್ಟನ ಉಳಿಸ್ಕೋಬೇಕು. ನನ್ನಂತ ಒಬ್ಬ ಸಾಮಾನ್ಯ ಹೆಣ್ಮಗಳು ಮಾಡ್ಲಿ ಅಂತ ಬಿಟ್ಟಿದ್ರು ಏನೋ ನಂಗೆ ಗೊತ್ತಿಲ್ಲ. ವೀಕ್ಷಿಸಿ ಲಿಟರರಿ ಗುರು ಪ್ರತಿ ಶನಿವಾರ ರಾತ್ರಿ 9:30 ಒಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ ಹಾಗಾದ್ರೆ ಮಾತು ಮುಂದುವರಿಸೋಣ. ಸರ್, ಹೇಳ್ತಾ ಇದ್ರಿ ತಾವು ಯೋಗ ಅನ್ನುವಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಮತ್ತು ದೇಹ ಮತ್ತು ಮನಸ್ಸಿನ ಹೊಂದಾಣಿಕೆ ಬಹಳ ಮುಖ್ಯ ಆಗುತ್ತೆ ಇಲ್ಲಿ ಅಂತ. ಇವತ್ತಿನ ದಿನಗಳಲ್ಲಿ ನಾವು ನೋಡ್ತೀವಿ, ಬರೀ ವಿದ್ಯಾರ್ಥಿಗಳಿಗೆ ಅಂತಲ್ಲ ಅಥವಾ ಸಾಮಾನ್ಯ ಜನರಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಈ ಹೊಂದಾಣಿಕೆ ಆಗುವಂಥದ್ದೇ ಬಹಳ ಕಷ್ಟ ಆಗೋಗ್ಬಿಟ್ಟಿದೆ. ಅದಕ್ಕೆ ಕಾರಣಗಳು ಹಲವಾರಿದೆ. ಇವತ್ತಿನ ಒತ್ತಡದ ಜೀವನ ಆಗಿರಬಹುದು, ಅಥವಾ ಭರಾಟೆಯ ಜೀವನ ಆಗಿರಬಹುದು, ಅಥವಾ ಒಂದಷ್ಟು ಹಮ್ಮಬಿಮ್ಮುಗಳಾಗಿರಬಹುದು, ಹಲವಾರಿದೆ ಕಾರಣಗಳು ಹುಡುಕ್ತಾ ಹೋದ್ರೆ. ಇದೆರಡನ್ನೂ ನಾವು ಪ್ರತಿಯೊಬ್ಬರಿಗೂ ಗೊತ್ತಿದೆ, ದೇಹ ಮತ್ತು ಮನಸ್ಸು ನೀವು ಹೇಳಿದಾಗೇನೆ ಹೊಂದಾಣಿಕೆಯಲ್ಲಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ನಮ್ಮ ಹಾದಿಯು, ಜೀವನದ ಹಾದಿಯು ಚೆನ್ನಾಗಿರುತ್ತೆ ಅಂತ. ಆದರೆ ಅವೆರಡನ್ನೂ ಮತ್ತೆ ಒಂದಕ್ಕೆ ತರೋದಕ್ಕೆ ಯಾರೂ ತಯಾರಿರೋದಿಲ್ಲ. ಹೇಳಿದ ಹಾಗೇನೆ ಕಾರಣಗಳು 106 ಇದೆ. ಯಾಕೆ ಜನ ಅಷ್ಟೊಂದು ಹಿಂದೇಟಾಗ್ತಾ ಇದ್ದಾರೆ, ಹಿಂಜರಿತಾ ಇದ್ದಾರೆ, ಎಲ್ಲಿ ಮುಖ್ಯವಾಗಿ ಎಡುತ್ತಾ ಇದ್ದಾರೆ ಜನ ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ಇದು ಮುಖ್ಯವಾಗಿ ಏನಂತಂದರೆ ಈ ಒಂದು ಜ್ಞಾನವನ್ನು ನಾವು ಕೊಡಬೇಕಾಗತ್ತೆ. ಈಗ ಅವರು ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡೋರು ಅಥವಾ ಕಂಪ್ನಿಲಿ ವರ್ಕ್ ಮಾಡಿರ್ಬೋದು, ಅಥವಾ ಅವ್ರ ವಿದ್ಯಾರ್ಥಿಗಳಾಗಿರ್ಬೋದು, ಮನೆಯಲ್ಲಿ ಇರೋರು, ಗೃಹಿಣಿಯರಿರ್ಬೋದು, ಯಾರೇ ಇದ್ರೂ ಕೂಡ ಅವ್ರಿಗೆ ಈ ಹೊಂದಾಣಿಕೆ ಆಗುವಂಥದ್ದು ಹೇಗೆ ಅಂತ ಅವ್ರಿಗೆ ಒಂದು ಜ್ಞಾನವನ್ನು ಕೊಡಬೇಕಾಗತ್ತೆ. ಮತ್ತು ತಾವು ಹೇಳಿದ್ರಿ ಸ್ಟ್ರೆಸ್ ಅಂತ ಏನು ಹೇಳಿದ್ರಿ, ಇವತ್ತಿನ ನಾಗರಿಕ ಜೀವನದಲ್ಲಿ ಮತ್ತು ಆಧುನೀಕರಣ, ಈ ಟೆಕ್ನಾಲಜಿ ಇದೆಲ್ಲ ಎಲ್ಲೋ ಮನುಷ್ಯನನ್ನು ಒಂದು ಕಡೆ ಹೆಚ್ಚಿಗೆ ಅವನು ಸ್ಟ್ರೆಸ್ಗೆ ಒಳಪಟ್ಟಿದ್ದಾನೇನೋ ಅಂತ ಅನಿಸುತ್ತೆ. ಅದು ಈಸ್ ಆಲ್ ದಿ ಕ್ರಾನಿಕ್ ಡಿಸೀಸಸ್ ಲೈಕ್ BP, ಡಯಾಬಿಟೀಸ್, ಗ್ಯಾಸ್ಟ್ರೈಟಿಸ್, ಆರ್ಥರೈಟಿಸ್, ಎಲ್ಲ ಸಮಸ್ಯೆಗಳು ಇನ್ಕ್ಲೂಡಿಂಗ್ ಕ್ಯಾನ್ಸರ್,
ಎಲ್ಲವೂ ಕೂಡ ಅದು ಸ್ಟ್ರೆಸ್ಸಿಂದನೇ ಅಂತ ಅಂದ್ಬಿಟ್ಟು ಇವತ್ತೊಂದು ದಿವಸ ರಿಸರ್ಚ್ ಹೇಳ್ತಾ ಇದೆ. ಸೊ ಈಗ ಸ್ಟ್ರೆಸ್ನ ಹೋಗ್ಲಾಡ್ಸ್ಕೊಳ್ಳೋದು ಹೇಗೆ, ಅದಕ್ಕೆ ಭಾಳಷ್ಟು ಜನ ಶಾರ್ಟ್ ಕಟ್ಸ್ನ ತೊಗೊಂಡಿದ್ದಾರೆ. ಅದು ಇಟ್ ಇಸ್ ನಾಟ್ ಗುಡ್ ಫಾರ್ ದಿ ಬಾಡಿ ಆ್ಯಂಡ್ ದಿ ಹೆಲ್ತ್, ಲೈಕ್ ಸ್ಮೋಕಿಂಗ್, ಡ್ರಿಂಕಿಂಗ್ ಆಲ್ಕೋಹಾಲ್, ಟೇಕಿಂಗ್ ಡ್ರಗ್ಸ್ ಆ್ಯಂಡ್ ನನ್ನ ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂತ. ಆದರೆ ಅದರಿಂದ ದೇಹಕ್ಕೆ ಒಂದು ಹಾನಿ ಆಗ್ತಾ ಇರುತ್ತೆ. ಖಂಡಿತ. ಆದರೆ ಈ ಯೋಗ ಪ್ರಾಣಾಯಾಮ ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ, ಮಾನಸಿಕವಾಗಿ ಅವನು ವಿಶ್ರಾಂತಿಗೊಳ್ತಾನೆ. ಅದಕ್ಕೆ ಆ್ಯಕ್ಷನ್ ಇನ್ ರಿಲ್ಯಾಕ್ಸೇಷನ್ ಅಂತ